ಯುವ ಸಮುದಾಯಕ್ಕೆ ಮಾರಕವಾಗ್ತಾ ಇದೆ ಹಾರ್ಟ್ ಅಟ್ಯಾಕ್ ಕೇಸ್ಗಳು. ಚಿಕ್ಕ ವಯಸ್ಸಿನಲ್ಲೇ ಹೃದಯಾಘಾತಕ್ಕೆ ಈಡಾಗ್ತಾ ಇದ್ದಾರೆ ಅನೇಕರು. ರಾಜ್ಯದಲ್ಲಿ ಇತ್ತೀಚೆಗೆ ಚಿಕ್ಕ ವಯಸ್ಸಿನವರಿಗೆ ಹೃದಯಾಘಾತ ಸಂಭವಿಸ್ತಾ ಇದೆ. 2025ರ ಜನವರಿಯಲ್ಲಿ ಒಂದೇ ಒಂದು ತಿಂಗಳಲ್ಲಿ 4 ಮಂದಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಅದು ಚಿಕ್ಕ ವಯಸ್ಸಿನವರು. ಯಾಕಾಗ್ತಾ ಇದೆ? ಇನ್ನು ಆತಂಕಕ್ಕೆ ಕಾರಣವಾಗಿದೆ ಹಾರ್ಟ್ ಅಟ್ಯಾಕ್ನ ಕೇಸ್ಗಳ ಹೆಚ್ಚಳ. ಪ್ರತಿ ತಿಂಗಳು ಹೆಚ್ಚಾಗ್ತಾ ಇದೆ. ಈ ಹಿಂದೆ ಯುವಕರಲ್ಲಿ, ಪ್ರಾಪ್ತ ವಯಸ್ಸಿನವರಲ್ಲಿ ಹಾರ್ಟ್ ಅಟ್ಯಾಕು, ಈ ಹೃದಯ ಸ್ತಂಭನ, ಕಾರ್ಡಿಯಾಕ್ ಅರೆಸ್ಟು ಇವೆಲ್ಲ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ವಿ. ಅದಕ್ಕೆ ನಾನಾ ಕಾರಣಗಳನ್ನು ಹೇಳ್ತಾ ಇದ್ವಿ. ಆದರೆ ಈಗ ಸಣ್ಣ ಮಕ್ಕಳಲ್ಲಿ ಯಾಕೆ ಹೀಗಾಗ್ತಾ ಇದೆ ನೋಡಿ, ಒಂದು ಅಂಶವನ್ನು ಹೇಳಿಬಿಡ್ತೀನಿ. ಜನವರಿ 16ನೇ ತಾರೀಕು ಚಾಮರಾಜನಗರದಲ್ಲಿ 8 ವರ್ಷದ ತೇಜಸ್ವಿನಿ ಸಾವನ್ನಪ್ತಾರೆ. ಅದೇ ಜನವರಿ 15ನೇ ತಾರೀಕು ಕಲಬುರಗಿಯಲ್ಲಿ 17 ವರ್ಷದ ವಿದ್ಯಾರ್ಥಿ ಕೋರೇಶ್ ಸಾವನ್ನಪ್ತಾರೆ. ಜನವರಿ 16ನೇ ತಾರೀಕು ತುಮಕೂರಿನಲ್ಲಿ 17 ವರ್ಷದ ವಿದ್ಯಾರ್ಥಿ ಶಮಂತ್ ಸಾವನ್ನಪ್ತಾರೆ. ಅದೇ ಜನವರಿ 19ರಂದು ತುಮಕೂರಿನಲ್ಲಿ 19 ವರ್ಷದ ವಿದ್ಯಾರ್ಥಿನಿ ಮೈಥಿಲಿ ಸಾವನ್ನಪ್ತಾರೆ. ಇವರೆಲ್ಲರೂ ಅಪ್ರಾಪ್ತ ವಯಸ್ಸಿನವರು. ಈ ಹಿಂದೆ ನಾವು 18ರಿಂದ 34 ವರ್ಷದ ಒಳಗಡೆ ಇರುವಂಥವರು ಹೆಚ್ಚಾಗಿ ಹೃದಯಾಘಾತಕ್ಕೆ ಒಳಗಾಗ್ತಾ ಇದ್ದಾರೆ, ಕಾರ್ಡಿಯಾಕ್ ಅರೆಸ್ಟ್ ಆಗ್ತಾ ಇದೆ, ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ವಿ. ಅದಕ್ಕೆ ನಾನಾ ಕಾರಣಗಳನ್ನು ಪಟ್ಟಿ ಮಾಡ್ತಾ ಇದ್ವಿ. ಆದರೆ ಈಗ ಸಣ್ಣ ಮಕ್ಕಳಲ್ಲಿ ಹಾರ್ಟ್ ಅಟ್ಯಾಕು. ಒಂದು ಕಾಲ ಇತ್ತು, ಒಂದು 50 ದಾಟಿದ ನಂತರ ಏನಾದರೂ ಹೆಚ್ಚು ಕಡಿಮೆ ಆಗಿ ತೀರ್ಕೊಂಡ್ರೆ, ಪ್ರಾಣ ಕಳ್ಕೊಂಡ್ರೆ ನಾವು ಸಡನ್ನಾಗಿ ಒಂದು ಡಿಸಿಷನ್ಗೆ ಬರ್ತಾ ಇದ್ವಿ, ಶರ ಬರೆದಿರ್ತೀವಿ. ಹಾರ್ಟ್ ಅಟ್ಯಾಕ್ ಇರ್ಬೋದೇನೋ, ಅವ್ರಿಗೆ ಹೃದಯಾಘಾತ ಆಗಿರಬಹುದೇನೋ ಅಂತ ಹೇಳ್ತಾ ಇದ್ವಿ. ಆದರೆ ಇತ್ತೀಚೆಗೆ ಆ ವಯಸ್ಸು ಬಹಳ ಕಡಿಮೆ ಆಗ್ತಾ ಇದೆ. ಅದು ಕೋವಿಡ್ ನಂತರದಲ್ಲಂತೂ ಹೆಚ್ಚಿನ ಜನಸಂಖ್ಯೆ, ಹೆಚ್ಚಿನವರು ತೀರ್ಕೊಳ್ಳೋದು. ಅದಕ್ಕೆ ಕಾರಣ ಅಂತ ಬಂದರೆ ಒಂದು ಅಪಘಾತ ಆಗಿರುತ್ತೆ, ಅದನ್ನು ಬಿಟ್ಟರೆ ಹೃದಯಾಘಾತನೇ ಆಗಿರುತ್ತೆ. ಕಾರಣ ಏನು ಅಂತ, ಯಾಕೆ ಸಣ್ಣ ವಯಸ್ಸಿನಲ್ಲಿ ಮಕ್ಕಳಿಗೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ, ಹೃದಯಾಘಾತ ಆಗ್ತಾ ಇದೆ? ಮುಂದಿನ ಭವಿಷ್ಯದ ಬಗ್ಗೆ ಚಿಂತೆ ಆಗ್ತಾ ಇದೆ. ನಿಜಕ್ಕೂ ನಮ್ಮ ದೇಶದ ಭವಿಷ್ಯ ಏನಪ್ಪ, ಮುಂದೆ ಏನಪ್ಪ ಆಗುತ್ತೆ ಅನ್ನೋದ್ರ ಬಗ್ಗೆ ಚಿಂತೆ ಆಗ್ತಾ ಇದೆ. ನ್ಯೂಸ್ ರೂಮ್ನಿಂದ ವಿದ್ಯಾಶ್ರೀ ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವಿದ್ಯಾಶ್ರೀ, ಹಿಂದೆ ಎಲ್ಲ ನಾವು ಪ್ರಾಪ್ತ ವಯಸ್ಸಿನವರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೃದಯಾಘಾತ ಆಗ್ತಾ ಇದೆ, ಏನು ಜಿಮ್ ಮಾಡ್ತಾರಂತೆ, ಎಕ್ಸಸೈಸ್ ಮಾಡ್ತಾ ಇದ್ದಾರಂತೆ, ಅದಕ್ಕಾಗಿ ಹೃದಯಾಘಾತ ಆಗ್ತಾ ಇದೆಯಂತೆ ಅಂತ ಹೇಳ್ತಾ ಇದ್ವಿ. ಆದರೆ ಈ ಸಣ್ಣ ಮಕ್ಕಳು, ಅಪ್ರಾಪ್ತ ವಯಸ್ಸಿನವರು, ಕಾರಣ ಏನು ಅಂತ ವಿದ್ಯಾಶ್ರೀ? ನಿಜಕ್ಕೂ ಇದೇ ಎಲ್ಲರನ್ನ ಕಾಡ್ತಾ ಇರುವಂತಹ ಪ್ರಶ್ನೆ. ಸಣ್ಣ ವಯಸ್ಸಿನ ಮಕ್ಕಳು, ಅಂಥವರಲ್ಲಿ ಹೃದಯಾಘಾತ. ನೀವು ಹೇಳಿದ ಹಾಗೆ ಒಂದು ಏಜ್ನ ನಂತರ ಸಾವನ್ನು ಎಲ್ಲರೂ ನಿರೀಕ್ಷೆ ಮಾಡ್ತಾ ಇದ್ರು. ಆಗ ಸಾವು ಬರ್ಬೋದು, ಅದನ್ನು ಬಿಟ್ಟರೆ ಅಪಘಾತ, ಮತ್ತೇನೋ ಕಾರಣಕ್ಕೆ ಸಾವು ಸಂಭವಿಸಬಹುದು, ತೀವ್ರ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಸಾವು ಸಂಭವಿಸಬಹುದು, ಅಂಥ ಮಾತುಗಳಿತ್ತು, ಅಂಥ ನಿರೀಕ್ಷೆಗಳಿತ್ತು. ಆದರೆ ಆ ಸಾವಿನ ನಿಯಮವೇ ಬದಲಾದ ಹಾಗೆ ಕಾಣಿಸ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೃದಯಾಘಾತ ಪ್ರಕರಣಗಳು ವರದಿಯಾಗ್ತಾ ಇವೆ. ಅದರಲ್ಲೂ ಸಣ್ಣ ಮಕ್ಕಳು. ನಮ್ಮ ಕಣ್ಮುಂದೆಯೇ ಇತ್ತೀಚಿನ ಕೆಲ ದಿನಗಳಲ್ಲಿ ನಡೆದಂತಹ 4 ಪ್ರಕರಣಗಳನ್ನು ನಾವು ಗಮನಿಸ್ತಾ ಇದ್ವಿ. ಅದರಲ್ಲಿ ಮೊದಲನೇದು ಚಾಮರಾಜನಗರದಲ್ಲಿ 3ನೇ ಕ್ಲಾಸ್ನಲ್ಲಿ ಓದ್ತಾ ಇದ್ದಂಥ ವಿದ್ಯಾರ್ಥಿನಿ ತೇಜಸ್ವಿನಿ ಅನ್ನುವಂಥ ಬಾಲಕಿ. ಆ ಬಾಲಕಿಗೆ ಹೃದಯಾಘಾತ ಆಗುತ್ತೆ ಶಾಲೆಯಲ್ಲಿದ್ದಂತಹ ಸಂದರ್ಭದಲ್ಲಿ. 3ನೇ ಕ್ಲಾಸ್ ಅಂದರೆ ಹೆಚ್ಚು ಕಮ್ಮಿ 8 ವರ್ಷ ವಯಸ್ಸು, ಸಾಯೋ ವಯಸ್ಸಾದು. ಅಂಥ ಮಕ್ಕಳಿಗೆ, ಅಷ್ಟು ಸಣ್ಣ ಮಕ್ಕಳಿಗೆ ಹೃದಯಾಘಾತ ಆಗುತ್ತೆ ಅಂತಂದರೆ ಆಘಾತಕಾರಿ ಅಲ್ವಾ? ಅದಾದ ಮೇಲೆ ಹೃದಯಾಘಾತ ಪ್ರಕರಣ ದಾಖಲಾಗಿದ್ದು ಮೊನ್ನೆ ಜನವರಿ 15ನೇ ತಾರೀಕು ಕಲಬುರಗಿಯಲ್ಲಿ. ಅಲ್ಲಿ ಕೋರೇಶ್ ಅನ್ನುವಂಥ ವಿದ್ಯಾರ್ಥಿ, ಪ್ಯಾರಾಮೆಡಿಕಲ್ ಓದ್ತಾ ಇದ್ದ ವಿದ್ಯಾರ್ಥಿ, ತನ್ನ ಸ್ನೇಹಿತರ ಜೊತೆಗೆ ಮಾಮೂಲಾಗಿ ಕೂತ್ಕೊಂಡು ಮಾತನಾಡ್ತಾ ಇದ್ದ. ಹಾಗೆ ಮಾತನಾಡ್ತಾ ಇದ್ದಂತಹ ಸಂದರ್ಭದಲ್ಲೇ ಏಕಾಏಕಿ ಹೃದಯಾಘಾತವಾಗಿ ಸಾವನ್ನಪ್ಪಿದ್ದಾನೆ. ಆತನನ್ನ ಆಸ್ಪತ್ರೆಗೆ ದಾಖಲು ಮಾಡೋದಕ್ಕೆ ಪ್ರಯತ್ನ ಪಟ್ಟರು, ಮಾರ್ಗ ಮಧ್ಯೆ ಆತ ಪ್ರಾಣವನ್ನ ಕಳ್ಕೊಂಡ. ಅದಾದ ಬಳಿಕ ಜನವರಿ 16ನೇ ತಾರೀಕು ಆವತ್ತು 17 ವರ್ಷದ ಮತ್ತೋರ್ವ ವಿದ್ಯಾರ್ಥಿ ಶಮಂತ್ ಅನ್ನುವಂಥ ವಿದ್ಯಾರ್ಥಿ ತುಮಕೂರಿನಲ್ಲಿ, ಅಲ್ಲಿ ಗುಬ್ಬಿಯ ನಿಟ್ಟೂರಿನ ಕಾಲೇಜಿನಲ್ಲಿ ವ್ಯಾಸಂಗವನ್ನ ಮಾಡ್ತಾ ಇದ್ದಂಥ ವಿದ್ಯಾರ್ಥಿ, 17 ವರ್ಷ, ಪ್ರಥಮ PUC ಅನ್ನು ಓದ್ತಾ ಇದ್ದ. ಆ ವಿದ್ಯಾರ್ಥಿ ಕಾಲೇಜಿನ ಮುಂಭಾಗದಲ್ಲಿ ತನ್ನ ಸ್ನೇಹಿತರ ಜೊತೆಗೆ ಇದ್ದಂತಹ ಸಂದರ್ಭದಲ್ಲೇ, ಮಾತನಾಡ್ತಾ ಇದ್ದಂತಹ ಸಂದರ್ಭದಲ್ಲೇ ಏಕಾಏಕಿ ಹಾರ್ಟ್ ಅಟ್ಯಾಕ್ ಆಗಿ ಪ್ರಾಣವನ್ನ ಕಳ್ಕೊಂಡ. ಅಲ್ಲೂ ಆಸ್ಪತ್ರೆಗೆ ದಾಖಲು ಮಾಡುವಂತಹ ಪ್ರಯತ್ನ ಆಯಿತು. ಆದರೆ ಶಮಂತ್ ಉಳಿಲೇ ಇಲ್ಲ, ಮಾರ್ಗ ಮಧ್ಯೆ ಪ್ರಾಣವನ್ನ ಕಳ್ಕೊಂಡ. ಈಗ ಮತ್ತೊಂದು ಪ್ರಕರಣ ದಾಖಲಾಗಿದೆ. ನಿನ್ನೆ ಸಂಜೆ ನಡೆದಿರುವಂತಹ ಘಟನೆ ಇದು. 19 ವರ್ಷದ ವಿದ್ಯಾರ್ಥಿನಿ, ಪ್ರಥಮ BA ಓದ್ತಾ ಇದ್ದಂತಹ ವಿದ್ಯಾರ್ಥಿನಿ, ಫಸ್ಟ್ ಇಯರ್ ಡಿಗ್ರಿನಲ್ಲಿ ಓದ್ತಾ ಇದ್ದಂತಹ ವಿದ್ಯಾರ್ಥಿನಿ ಮೈಥಿಲಿ ಅನ್ನುವಂತಹ ವಿದ್ಯಾರ್ಥಿನಿ, ಆಕೆ ಕೂಡ ಹೃದಯಾಘಾತಕ್ಕೆ ಪ್ರಾಣವನ್ನ ಕಳ್ಕೊಂಡಿದ್ದಾಳೆ. ನಿನ್ನೆ ಸಂಜೆ ಕಾಲೇಜಿನಿಂದ ಮನೆಗೆ ವಾಪಸ್ ಆಗ್ತಾ ಇದ್ಲು. ಆ ಸಂದರ್ಭದಲ್ಲಿ ಹೃದಯಾಘಾತ ಸಂಭವಿಸಿದೆ. ಇಲ್ಲೂ ತಕ್ಷಣ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂತಹ ಪ್ರಯತ್ನ ಆದರೂ ಕೂಡ
ತೇಜಸ್ವಿನಿ ಜೀವ ಸಹಿತ, ಆ ಬಾಲಕಿ ವಿದ್ಯಾರ್ಥಿನಿ ಮೈಥಿಲಿ ಜೀವ ಸಹಿತ ಉಳಿಲಿಲ್ಲ. ಒಂದಲ್ಲ ಎರಡಲ್ಲ 10 ಪ್ರಕರಣಗಳು. ಹಾಗಂತ ಅಪ್ರಾಪ್ತರಲ್ಲಿ ಅಥವಾ ಸಣ್ಣ ವಯಸ್ಸಿನವರಲ್ಲಿ ಮಾತ್ರ ಕಾಣಿಸಿಕೊಳ್ತಾ ಇದೆ ಅಂತಲ್ಲ, ಮಧ್ಯ ವಯಸ್ಕರಲ್ಲೂ ಕಾಣಿಸಿಕೊಳ್ತಾ ಇದೆ. ಕ್ಷಣದಲ್ಲಿ ಪ್ರಾಣವನ್ನ ಕಳ್ಕೊಳ್ತಿದ್ದಾರೆ, ಕ್ಷಣದಲ್ಲಿ ಉಸಿರನ್ನ ಚೆಲ್ತಿದ್ದಾರೆ. ಈ ರೀತಿಯಾದಂತಹ ಘಟನೆಗಳು ಅದು ಈ ಬಾರಿಯ ಈ ಚಳಿಗಾಲದಲ್ಲಿ ಅತಿ ಹೆಚ್ಚಾಗಿ ದಾಖಲಾಗಿರೋದು ನಿಜಕ್ಕೂ ಆಘಾತಕ್ಕೆ ಕಾರಣ ಆಗ್ತಾ ಇದೆ. ಒಂದು ಸರಿಯಾದಂತಹ ಮಾಹಿತಿ ಜನರಿಗೆ ಬೇಕಾಗಿದೆ. ಯಾವ ಕಾರಣಕ್ಕಾಗಿ ಇಂತಹ ಕೇಸ್ಗಳು ಈ ರೀತಿಯಾಗಿ ಹೆಚ್ಚಳ ಆಗಿವೆ, ಅದು ಕೋವಿಡ್ ನಂತರದಲ್ಲಿ ಕೇಸಸ್ಗಳು ಜಾಸ್ತಿ ಆಯಿತು ಅನ್ನುವಂಥ ಮಾತಿದೆ. ಕೋವಿಡ್ ನಂತರದಲ್ಲಿ ಹೃದಯಾಘಾತ ಕೇಸಸ್ಗಳು ಜಾಸ್ತಿ ಆಯಿತು ಅಂತಂದ್ರೆ ಯಾವ ಕಾರಣಕ್ಕಾಗಿ ಜಾಸ್ತಿ ಆಯಿತು? ನಮ್ಮ ಹೆಲ್ತ್ ಸ್ಟೈಲಲ್ಲಿ, ನಮ್ಮ ಜೀವನ ಶೈಲಿಯಲ್ಲಿ ಏನಾದರೂ ವ್ಯತ್ಯಾಸಗಳಾಗಿದೆಯಾ? ನಾವು ತೆಗೆದುಕೊಳ್ತಾ ಇರುವಂತಹ ಆಹಾರದಲ್ಲಿ ಏನಾದರೂ ಸಮಸ್ಯೆ ಆಗ್ತಾ ಇದೆಯಾ? ಅಥವಾ ನಾವಿರುವಂತಹ ವಾತಾವರಣದಲ್ಲಿ ಏನಾದರೂ ಸಮಸ್ಯೆ ಆಗ್ತಾ ಇದೆಯಾ? ಈ ರೀತಿಯಾದಂತಹ 10 ಪ್ರಶ್ನೆಗಳಿದ್ದಾವೆ ವಾಸುದೇವ್. ಅದಕ್ಕೆ ಸಂಬಂಧಪಟ್ಟ ಹಾಗೆ ಓಕೆ, ಥ್ಯಾಂಕ್ ಯು ವಿದ್ಯಶ್ರೀ. ಇನ್ನು ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಮೇಡಮ್ ಇದ್ದಾರೆ, ಹೃದ್ರೋಗ ತಜ್ಞರು, ಖ್ಯಾತ ವೈದ್ಯೆ. ಮೇಡಮ್ ನಮಸ್ತೆ, ಹೇಗಿದ್ದೀರಾ ಮೇಡಮ್? ನಮಸ್ಕಾರ. ಹೇಗಿದ್ದೀರಾ ಮೇಡಮ್? ಚೆನ್ನಾಗಿದ್ದೀನಿ ಮೇಡಮ್. ನಾವು ಚೆನ್ನಾಗಿದ್ದೀವಿ, ಆದರೆ ಮುಂದಿನ ಭವಿಷ್ಯದ ಬಗ್ಗೆ ಬಹಳ ಕಳವಳ ಆಗ್ತಾ ಇದೆ ಅಂತ. ಈ ಹಿಂದೆ ಈ ಹೃದಯಾಘಾತದ ಬಗ್ಗೆ ಬಹಳಷ್ಟು ಬಾರಿ ಮಾತಾಡಿದ್ದೀವಿ ನಾವು, ಆದರೆ ಆ ವಯಸ್ಸು ಯಾಕೋ ಬಹಳ ಕಡಿಮೆ ಆಗ್ತಾ ಇದೆಯಾ ಅಂತ. ಈಗ ಪಾಪ ಅಪ್ರಾಪ್ತ ವಯಸ್ಸಿನಲ್ಲೂ ಕೂಡ ಹೃದಯಾಘಾತ ಆಗ್ತಾ ಇದೆ, ಕಾರಣ ಏನು ಮೇಡಮ್ ಇದಕ್ಕೆ? ಇದು ಅಪ್ರಾಪ್ತ ವಯಸ್ಸಿಗೆ ಹೃದಯಾಘಾತ ಅಂತ ಹೇಳಬೇಕಾ? ಮಕ್ಕಳಲ್ಲಿ ನೀವು ಮೇಡಮ್ ತಮ್ಮ ಧ್ವನಿ ಕ್ಲಿಯರ್ ಆಗಿ ಕೇಳಿಸ್ತಾ ಇಲ್ಲ ಮೇಡಮ್. ಒಂಚೂರು ನೆಟ್ವರ್ಕ್ ಇಡುವಂತ ಪ್ರದೇಶಕ್ಕೆ ಬರ್ಬೋದಾ? ಮೇಡಮ್ ಕೇಳಿಸ್ತಾ ಇದೆಯಾ? ಓಕೆ, ಮತ್ತೆ ಅವರನ್ನ ಸಂಪರ್ಕ ಮಾಡುವಂಥ ಪ್ರಯತ್ನವನ್ನು ಮಾಡೋಣ. ನಿಜಕ್ಕೂ ಹೇಳಿದ ಹಾಗೆ ಈ ದೇಶದ ಭವಿಷ್ಯದ ಬಗ್ಗೆ ಚಿಂತೆ ಆಗ್ತಾ ಇದೆ ಅಂತ, ಕಳವಳ ಆಗ್ತಾ ಇದೆ. ಈ ಹಿಂದೆ ಲೈಫ್ ಎಕ್ಸ್ಪೆಕ್ಟೆನ್ಸಿ ಬಹಳ ಕಡಿಮೆ ಇತ್ತು, ತಮ್ಮ ಕಡಿಮೆ ಕಾಲ ಮಾತ್ರ ಬದುಕ್ತಾ ಇದ್ರು. ಆದರೆ ಈಗ ಲೈಫ್ ಎಕ್ಸ್ಪೆಕ್ಟೆನ್ಸಿ ಜಾಸ್ತಿ ಆಗಿದೆ, ಆದರೆ ರೋಗಗಳ ಸಂಖ್ಯೆನೂ ಹೆಚ್ಚಾಗಿದೆ. ಯಾರು 65, ಈ ಹಿಂದೆ 65, 66, 67 ಅಂತ ಲೈಫ್ ಎಕ್ಸ್ಪೆಕ್ಟೆನ್ಸಿ ಇತ್ತು. ಅದು ಹೆಚ್ಚಾಗ್ತಾ ಇದ್ದ ಹಾಗೆ ಮೆಡಿಕಲ್ ಫೆಸಿಲಿಟಿಗಳೆಲ್ಲವೂ ಕೂಡ ಹೆಚ್ಚಾಗ್ತಾ ಇದ್ದ ಹಾಗೆ ಹೊಸ ಹೊಸ ಕಾಯಿಲೆಗಳು ಬರ್ತಾ ಇದ್ದಾವಲ್ಲ. ಕೋವಿಡ್ ಬಂತು, ಕೋವಿಡ್ನ ನಂತರದಲ್ಲಿ ಎಲ್ರಿಗೂ ವ್ಯಾಕ್ಸಿನ್ ಕೊಡಲಾಯಿತು. ಆ ವ್ಯಾಕ್ಸಿನ್ನ ನಂತರದಲ್ಲಿ ಈ ಹೃದಯಾಘಾತ, ಕಾರ್ಡಿಯಾಕ್ ಅಟ್ಯಾಕು, ಕಾರ್ಡಿಯಾಕ್ ಅರೆಸ್ಟು ಇಂಥವೆಲ್ಲ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಹೌದಾ? ಇದು ನಿಜಕ್ಕೂ ಹೌದಾ? ಜನರಿಗೆ ಅರಿವು ಮೂಡಿಸ್ಬೇಕಲ್ವಾ? ಮಕ್ಕಳ ತಾಯಂದಿರು ಏನೋ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು, ಜ್ವರ ಬಂತು, ಇನ್ನೊಂದೇನೋ ಬಂತು ಅಂತ ಹೇಳಿದಾಗ ತಕ್ಷಣಕ್ಕೆ ಮನೆ ಮದ್ದು ಅಂತ ಕೊಡ್ತಾರೆ. ಆ ನಂತರ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಗೊತ್ತಿಲ್ವಲ್ಲ ಎಂಥ ಸಿಂಪ್ಟಮ್ಸ್ ಇದೆ ಅಂತ. ನಿಜಕ್ಕೂ ಇದು ಹಾರ್ಟ್ ಅಟ್ಯಾಕ್ನ ಸಿಂಪ್ಟಮ್ಸು ಅಥವಾ ಏನೋ ಜ್ವರ ಬಂದಿದೆಯೋ? ಪಾಪ ಮಗಳೇ ಯಾಕೋ ಬೆವರ್ತಾ ಇದ್ದಾಳೆ, ಹೊಟ್ಟೆ ನೋವಾಯಿತು, ಮನೆಯಿಂದ ಏನಾದರೂ ಒಂದು ಕಷಾಯನೋ ಕೊಡುವಂಥ ಪದ್ಧತಿ ನಮ್ಮಲ್ಲಿರೋದು. ಅದರಲ್ಲಿ ನೀವು ಹಳ್ಳಿಗಳಿಗೆ ಹೋದರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು 2 ದಿನ ಬಿಟ್ಟು. ಅದು ಮಕ್ಕಳಾಗಿರಲಿ, ಯಾರೇ ಆಗಿರಲಿ, ದೊಡ್ಡವರಂತೂ ಹೋಗೋದೇ ಇಲ್ಲ ಬಿಡಿ, ಮಕ್ಕಳು ಎಕ್ಸ್ಪೆಷಲಿ. ಆದರೆ ನಿಜಕ್ಕೂ ಜನರಲ್ಲಿ ಅರಿವು ಮೂಡಿಸೋವಂಥ ಅಗತ್ಯ ಇದೆ ಅಂತ. ಚಿಕ್ಕ ಮಕ್ಕಳಲ್ಲಿ ಹಾರ್ಟ್ ಅಟ್ಯಾಕು, ಚಿಕ್ಕ ಮಕ್ಕಳಲ್ಲಿ ಈ ಶುಗರು ನೋಡಿದ್ದೀವಿ ನಾವು, ಚಿಕ್ಕ ಮಕ್ಕಳಲ್ಲೂ ಶುಗರ್ ಬರ್ತಾ ಇದೆ. ಇದು ಯಾಕೆ? ಲೈಫ್ ಸ್ಟೈಲಲ್ಲಾದರೂ ನಾವು ಹೆಚ್ಚು ಕಡಿಮೆ ಮಾಡ್ಕೊಂಡ್ವಾ? ಈ ಹಿಂದೆ ಇದ್ದಂಥ ಲೈಫ್ ಸ್ಟೈಲೇ ಬೇರೆ, ಇವಾಗಿರುವಂಥ ಲೈಫ್ ಸ್ಟೈಲೇ ಬೇರೆ, ನಾವು ಬದುಕುವಂಥ ರೀತಿಯೇ ಬೇರೆ. ಹಾಗೆ ನಮ್ಮ ಆರೋಗ್ಯ, ನಮ್ಮ ಬದುಕುವಿಕೆ, ಇದೆಲ್ಲದರ ಈ ಹೋಲ್ ಸ್ಟ್ರಕ್ಚರ್ ಅಂತ ಹೇಳ್ತೀವಲ್ಲ, ಅದೇ ಬದಲಾಗ್ತಾ ಇದೆ ಅಂತ, ನಿಧಾನಕ್ಕೆ ಬದಲಾಗ್ತಾ ಇದೆ. ಮೇಡಮ್ ಮತ್ತೆ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮೇಡಮ್, ಈ ಸಣ್ಣ ಮಕ್ಕಳಲ್ಲೆಲ್ಲ ಹೃದಯಾಘಾತ ಕಾರಣ ಏನು ಮೇಡಮ್? ಮತ್ತೆ ಹೃದಯ ಸ್ತಂಭನ 2 ಬೇರೆ. ಹೃದಯಾಘಾತ ಅಂದ್ರೆ ಹೃದಯಕ್ಕೆ ಸರಬರಾಜು ಮಾಡುವ ರಕ್ತ ಧಮನಿ ಅಂದ್ರೆ ಕೊರೊನರಿ ಆರ್ಟರಿಯಲ್ಲಿ ಬ್ಲಾಕ್ ಆಗಿದ್ರೆ ಅದು ಹೃದಯಾಘಾತ. ಅದು ದೊಡ್ಡವರಲ್ಲಿ ಅಂತಂದ್ರೆ ಯುವಕರಲ್ಲಿ ಮತ್ತೆ ವಯಸ್ಸಾದವರಲ್ಲಿ ಬರುವಂತದ್ದು. ಚಿಕ್ಕ ಮಕ್ಕಳಲ್ಲಿ ಬರೋಕ್ಕೆ ಕಾರಣ ಅಂದ್ರೆ ಹೃದಯ ಸ್ತಂಭನ ಅಂದ್ರೆ ಹೃದಯ ಮಿಡಿತ ಇದ್ದಕ್ಕಿದ್ದಂಗೆ ನಿಂತು ಹೋಗ್ಬಿಡುತ್ತೆ. ಇದಕ್ಕೆ ಹುಟ್ಟಾ ಬರುವ ಕಾಯಿಲೆಗಳು ಮುಖ್ಯ, ಅಂದ್ರೆ ಕಂಜನೈಟಲ್ ಹಾರ್ಟ್ ಡಿಸೀಸಸ್. ಇತ್ತೀಚಿನ ದಿನದಲ್ಲಿ ತಂದೆ ತಾಯಿಗಳಲ್ಲಿ ದುರಭ್ಯಾಸಗಳು ಹೆಚ್ಚಾಗ್ತಾ ಇದೆ. ಅಂದ್ರೆ ಸ್ಮೋಕಿಂಗ್ ಹ್ಯಾಬಿಟ್, ಡ್ರಗ್ಸ್ ತಗೊಳ್ಳೋದು, ಡ್ರಿಂಕ್ಸ್ ತಗೊಳ್ಳೋದು, ಮೆರಿವಾನ ತಗೊಳ್ಳೋದು, ಇವೆಲ್ಲವೂ ಇದೆ ಅಲ್ಲ. ಇದರಿಂದ ಮಗು ಹುಟ್ಟತಾನೆ ಅವುಗಳಿಗೆ ಹೃದಯದ ಕಾಯಿಲೆ ಬರುತ್ತೆ. ಸೊ ಒಂದು ಕಾಲಕ್ಕೆ ತಂದೆ ತಾಯಿಗಳು ದೇವ್ರಿಗೆ ಬೇಡ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಅತ್ಯಂತ ಪಾಯಸ್ ಜೀವನ ನಡೆಸಿ ಭಕ್ತಿಯಿಂದ ಮಕ್ಕಳನ್ನ ಪಡಿತಾ ಇದ್ರು. ಆದ್ರೆ ಇವತ್ತಿನ ಜನರು ಮಜಾ ಮಾಡ್ಕೊಂಡು ಪಾರ್ಟಿ ಮಾಡ್ಕೊಂಡು ಹೋಗೋದ್ರಿಂದ ಬಾಲ್ಟಿಮೋರ್ ಸ್ಟಡಿ ಪ್ರಕಾರ ಏನಂತಂದ್ರೆ, ಯಾರು ತಂದೆ ತಾಯಿಗಳು ಸ್ಮೋಕಿಂಗ್ ಮಾಡ್ತಾರಲ್ಲ
ಅವ್ರಿಗೆ ಬಲಗಡೆ ಹೃದಯದ ತೊಂದರೆ ಆಗೋದು ಹೆಚ್ಚು ಅಂತ ಗೊತ್ತಾಗಿದೆ. ಯಾವ ತಂದೆ ತಾಯಿಗಳು ಆಲ್ಕೋಹಾಲ್ ತಗೊಳ್ತಾರಲ್ಲ ಅವ್ರಿಗೆ ಹೃದಯದ ರಂಧ್ರ ಮುಚ್ಚೋದು ಹೆಚ್ಚು ಅಂತ ಗೊತ್ತಾಗಿದೆ. ಹಾಗಾಗಿ ಮಕ್ಕಳು ಯಾವುದೇ ತಪ್ಪು ಮಾಡದೇ ಇದ್ರು ಕೂಡ ತಂದೆ ತಾಯಿಗಳು ಮಾಡೋ ತಪ್ಪಿನಿಂದ ಈ ಮಕ್ಕಳು ಹಸು ನೀಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಇದಲ್ದೇನೆ ಜೆನೆಟಿಕ್ಲಿ ಕೌನ್ಸಿಲಿಂಗು ಇವಾಗ ಮಾಡ್ತಾ ಇಲ್ಲ. ಯಾಕೆ ಅಂತಂದ್ರೆ ಒಂದು ಕಾಲಕ್ಕೆ ನಾವು ಜಾತಕ ನೋಡಿ ಮದ್ವೆ ಮಾಡ್ತಾ ಇದ್ವಿ. ಇವತ್ತು ಅವರಲ್ಲಿ ಆನುವಂಶಿಕವಾಗಿ ಬರುವಂತ ಕಾಯಿಲೆಗಳಿದೆ ಅಂತ ಕಾಯಿಲೆಗಳ ಜಾತಕ ಮಾಡಿ ಮದ್ವೆ ಮಾಡ್ಬೇಕಾಗಿದೆ. ಯಾಕಂದ್ರೆ ತಂದೆ ಕಡೆಗಾಗ್ಲಿ ತಾಯಿ ಕಡೆಗಾಗ್ಲಿ ಆಟೋಸೋಮಲ್ ಡಾಮಿನೆಂಟ್ ಟ್ರೇಟ್ ಇರುವಂತ ಜೀನ್ಸ್ ಇದ್ರೆ ಅವ್ರಿಗೆ ಹುಟ್ಟುತ್ತಾನೆ ಹೈಪರ್ಟ್ರೋಫಿಕ್ ಆಬ್ಸ್ಟ್ರಕ್ಟಿವ್ ಕಾರ್ಡಿಯೋಮಯೋಪತಿ, ಲಾಂಗ್ ಕ್ಯೂಟಿ ಸಿಂಡ್ರೋಮು, ಈ ತರದ ಕಾಯಿಲೆಗಳ ಜೊತೆಗೆ ಆ ಮಕ್ಕಳು ಹುಟ್ಟಿರ್ತಾರೆ. ಅಂಥವ್ರಿಗೆ ಏನಾಗತ್ತೆ ಅಂದ್ರೆ ಆಡಿದಾಗ ಓಡಿದಾಗ ಇದ್ದಕ್ಕಿದ್ದಂಗೆ ಕುಸಿದ್ ಬೀಳ್ತಾರೆ. ಯಾಕಂದ್ರೆ ಹೃದಯದ ಗೋಡೆ ಮತ್ತೆ ಮಧ್ಯದಲ್ಲಿರುವ ಪಾರ್ಟಿಷನ್ ತುಂಬಾ ದಪ್ಪಗಾಗಿರುತ್ತೆ. ರಕ್ತ ಹೊರಗಡೆ ಹೋಗ್ಬೇಕಾದ್ರೆ ಜೋರಾಗಿ ಪಂಪ್ ಮಾಡಿದಾಗ ಇಡೀ ಪಂಪಿಂಗನೆ ನಿಂತು ಹೋಗ್ಬಿಟ್ಟು ರಕ್ತ ಸರಬರಾಜು ಆಗದೇನೆ ಕಣ್ಣು ಕತ್ತಲು ಬಂದು ದಿಢೀರಂತ ಬೀಳ್ತಾರೆ. ಹಾಗಾಗಿ ಇವತ್ತು ನಾವು ಸಮಾಜ ಸರ್ಕಾರ ಎರಡರದ್ದು ಹೊಣೆನೂ ಹೆಚ್ಚಾಗಿದೆ. ಸಮಾಜದ ಹೊಣೆ ಏನಂತಂದ್ರೆ ದುರಭ್ಯಾಸದಿಂದ ತಂದೆ ತಾಯಿಗಳು ದೂರ ಇರ್ಬೇಕು. ಸರ್ಕಾರದ ಹೊಣೆ ಅಂತಂದ್ರೆ ಏನು, ಮಕ್ಕಳಿಗೆ ಸಕಾಲಿಕವಾಗಿ ಚಿಕಿತ್ಸೆ ಬರೋ ಹಾಗೆ ಈಗ ಎಲ್ಲಾ ಫೆಸಿಲಿಟಿ ಇರೋದ್ರಿಂದ ಶಾಲೆಗಳಲ್ಲಿ ಟೆಸ್ಟಿಂಗ್ ಮಾಡೋದನ್ನ ಹೆಚ್ಚು ಮಾಡಿ ಪ್ರತಿ ಶಾಲೆಯಲ್ಲಿ ಮಕ್ಕಳಿಗೆ ಬರೀ ಹೆಲ್ತ್ ಚೆಕಪ್ ಅಷ್ಟೇ ಅಲ್ಲ, ಹಾರ್ಟ್ ಚೆಕಪ್ ಕೂಡ ಮಾಡ್ಬಿಟ್ಟು ಅವ್ರುಗಳಿಗೆ ಸಕಾಲಿಕವಾಗಿ ಟ್ರೀಟ್ಮೆಂಟ್ ಕೊಟ್ರೆ ಈ ತರ ಸಾವನ್ನ ನಾವು ತಪ್ಪಿಸ್ಬೋದು ಅಂತ ಹೇಳ್ಬೋದು. ಮೇಡಮ್, ಆಗ್ಲೇ ನೀವು ಹೇಳಿದ್ರಿ ತಂದೆ ತಾಯಿ ಕುಡಿಯೋದಾಗಿರ್ಲಿ ಅಥವಾ ಸಿಗರೇಟ್ ಸೇದೋದಾಗಿರ್ಲಿ, ಸ್ಮೋಕ್ ಮಾಡೋದು ಈ ಥರದ್ದೆಲ್ಲಾದರೂ ಆದರೆ ಮಕ್ಕಳಿಗೆ ಅದರ ಪರಿಣಾಮ ಆಗುತ್ತೆ ಅಂತ ಹೇಳ್ತಾ ಇದ್ರಿ. ಈಗ ಏನಾಗಿದೆ ಅಂದರೆ ಸೊಫಿಸ್ಟಿಕೇಟೆಡ್ ಕಲ್ಚರಲ್ಲಿ ಇದ್ದೀವಿ ನಾವು. ಹೇಗೆ ಕುಡಿಯೋದು, ಸ್ವಲ್ಪ ದಮ್ ಎಳೆಯೋದು, ಇವೆಲ್ಲವೂ ನಮಗೊಂದು ರೀತಿ ಈ ಸೊಫಿಸ್ಟಿಕೇಟೆಡ್ ಕಲ್ಚರ್ ಅಂತ ಬಂದಿದೆಯಲ್ಲ, ಆ ಥರದ್ದು ಆಗ್ಬಿಟ್ಟಿದೆ. ಸ್ವಲ್ಪ ಅದನ್ನು ಎಲಾಬ್ರೇಟ್ ಮಾಡ್ಬೋದಾ ಅಂತ ಮೇಡಮ್? ಖಂಡಿತ ಖಂಡಿತ. ನೋಡಿ, ನಾವು ಪಾಶ್ಚಾತ್ಯರನ್ನ ನೋಡಿ ಅವ್ರ ಅನುಕರಣೆ ಮಾಡ್ಕೊಂಡು ನಮ್ಮ ಮಕ್ಕಳ ಭವಿಷ್ಯವನ್ನ ಹಾಳು ಮಾಡ್ತಾ ಇದೀವಿ. ಆದ್ರೆ ಪಾಶ್ಚಾತ್ಯರವರು ನಮ್ಮನ್ನ ನೋಡ್ಕೊಂಡ್ಬಿಟ್ಟು ಅವರು ಯೋಗ ಧ್ಯಾನ ಮಾಡ್ಕೊಂಡು ಕುಂಭಮೇಳಕ್ಕೆಲ್ಲ ಬಂದು ಅವರು ತಮ್ಮ ಬದುಕನ್ನ ಬಂಗಾರ ಮಾಡ್ಕೊತಾ ಇದ್ದಾರೆ. ಹಾಗಾಗಿ ತಂದೆ ತಾಯಿಗಳು ಜಂಕ್ ಫುಡ್ ತಿಂದ್ರೆ ಗರ್ಭದಲ್ಲಿರೋ ಭ್ರೂಣಕ್ಕೆನೆ ಅದರಿಂದ ತೊಂದರೆ ಆಗತ್ತೆ. ಅಥವಾ ಮಕ್ಕಳು ಹುಟ್ಟಿದ್ಮೇಲೆ ಜಂಕ್ ಫುಡ್ ತಗೊಂಡ್ರೆ ಅವ್ಗಳಿಗೂ ಕೂಡ ಸ್ಥೂಲಕಾಯ ಆಗೋದು ಕಾಯಿಲೆ ಬರುತ್ತೆ. ಹಾಗಾಗಿ ಈ ಆನುವಂಶಿಕವಾಗಿ ಬರೋ ಕಾಯಿಲೆಗಳು ಇಲ್ಲ, ತಂದೆ ತಾಯಿಗಳು ಮಾಡಿರೋ ತಪ್ಪಿನಿಂದ ಬರುವಂತ ಕಾಯಿಲೆಗಳು ಇದು ಬಂದಿರುತ್ತೆ, ಅಂದ್ರೆ ಹುಟ್ಟಿದಾಗ್ಲೇನೆ ಬಂದಿರುತ್ತೆ, ಆದ್ರೆ ನಮಗೆ ಗೊತ್ತಾಗೋದಿಲ್ಲ. ಹಾಗಾಗಿ ನಾವು ತಂದೆ ತಾಯಿಗಳು ತಾವು ದುರಭ್ಯಾಸಕ್ಕೆ ತುತ್ತಾಗದೇನೆ ಅವರು ಜಂಕ್ ಫುಡ್ ತಿನ್ನೋದನ್ನ ಬಿಟ್ಟು ಅತ್ಯಂತ ಭಕ್ತಿಯಿಂದ ಮನಸ್ಸಿನಿಂದ ಸಮಾಧಾನವಾಗಿ ಮಕ್ಕಳನ್ನ ಪಡೆದಿದ್ದೆ ಆದ್ರೆ ಒಳ್ಳೇದಾಗತ್ತೆ. ದುರಂತ ಅಂದ್ರೆ ಇವತ್ತು ಒಂದು ಮಗು ಸಾಕು, 2 ಮಗು ಸಾಕು ಅಂತ ಇದ್ದಾರೆ. ಇರೋ ಒಂದು ಮಗು ಈ ತರ ದುರಂತವಾಗಿ ಹೋಗ್ಬಿಟ್ರೆ ಅವ್ರ ಬದುಕೇ ಪೂರ್ತಿ ಇನ್ನು ಏನು ಉಳಿದೇ ಇಲ್ಲ ಅನ್ನೋ ಹಾಗೆ ಆಗೋಗ್ಬಿಡುತ್ತೆ. ಹಾಗಾಗಿ ದಯವಿಟ್ಟು ತಂದೆ ತಾಯಿಗಳು ತಮ್ಮ ಕರ್ತವ್ಯವನ್ನ ಪಾಲಿಸ್ಬೇಕು ಅಂತ ನನ್ಗನ್ಸುತ್ತೆ. ಎಸ್ ಮೇಡಮ್, ಆಗಲೇ ನಿಮ್ಗೊಂದು 4 ಕೇಸ್ನ ಬಗ್ಗೆ ಹೇಳ್ತಾ ಇದ್ವಿ. ಆ 4 ಕೇಸ್ಗಳಲ್ಲೂ ಹಾರ್ಟ್ ಅಟ್ಯಾಕ್ ಒಂದು ಇಬ್ಬರಿಗಾಗಿರ್ಬೋದು, ಇನ್ನೂ ಇಬ್ಬರಿಗೆ ಹೃದಯ ಸ್ತಂಭನ, ಈ ಕಾರ್ಡಿಯಾಕ್ ಅರೆಸ್ಟ್ ಆಗಿರ್ಬೋದು. ಈಗ ಹಾರ್ಟ್ ಅಟ್ಯಾಕ್ ಆಗ್ತಾ ಇರುವಂಥ ಮಕ್ಕಳಲ್ಲಿ ಸಿಂಪ್ಟಮ್ಸ್ ಏನಿರ್ಬೋದು ಅಂತ ಮೇಡಮ್? ಏನಾಗುತ್ತೆ, ನಡೆದಾಗ ಓಡಿದಾಗ ಏರಿ ಹತ್ತಿದಾಗ ಎದೆನೋವು ಬರುತ್ತೆ. ಆ ಎದೆನೋವು ಬರುತ್ತೆ, ಸುಸ್ತಾಗ್ಬಿಡುತ್ತೆ, ಮೈ ಬೆವರು ಬರುತ್ತೆ. ಸೊ ಅದು ಆ ಹೃದಯಕ್ಕೆ ಸರಬರಾಜು ಮಾಡೋ ಕಿರೀಟ ಧಮನಿ ತೊಂದರೆ ಆಗಿದೆ ಅಂತ. ಇದು ಒಂದು ಅವ್ರಿಗೆ ಫ್ಯಾಮಿಲಿಯರ್ ಹೈಪರ್ ಕೊಲೆಸ್ಟ್ರೀಮಿಯಾ ಅಂದ್ರೆ ಆನುವಂಶಿಕವಾಗಿ ಅವರಲ್ಲಿ ಕೊಲೆಸ್ಟ್ರಾಲ್ ಉತ್ಪತ್ತಿನೇ ಹೆಚ್ಚಾಗ್ತಾ ಇರುತ್ತೆ, ಲಿವರ್ ಅಲ್ಲಿ ಉತ್ಪತ್ತಿ. ಇದರಿಂದ ಅವ್ರಿಗೆ ತೊಂದರೆ ಆಗ್ಬೋದು. ಎರಡನೇದಂತಂದ್ರೆ ಅವ್ರಿಗೆ ಅಯೋಟಿಕ್ ಅಂದ್ರೆ ಮಹಾಧಮನಿಯ ಬಾಗಿಲು ಚಿಕ್ಕದಾಗಿರ್ಬೋದು, ನಾವು ಅದನ್ನ ಓಪನ್ ಮಾಡ್ಬೋದು. ನನಗೆ 9 ವರ್ಷದ ಮಗು ಎದೆನೋವು ಅಂತ ಬಂದಿತ್ತು. ಯಾರಾದ್ರೂ ಸಾಮಾನ್ಯವಾಗಿ ಎದೆನೋವು ಅಂತಂದ್ರೆ ನೆಗ್ಲೆಕ್ಟ್ ಮಾಡ್ತಾರೆ, ಆದ್ರೆ ಆ ಮಗು ನಿಜವಾಗ್ಲೂ ಎದೆನೋವು ಅಂತ ಇದ್ದಿದ್ರಿಂದ ECG ತೆಗೆದು ನೋಡಿದ್ರೆ ECG ಅಲ್ಲಿ ಆಗ್ಲೇ ಹಾರ್ಟ್ ಅಟ್ಯಾಕ್ ಬಂದಿತ್ತು. ಹಾಗಾಗಿ ಆಂಜಿಯೋಗ್ರಾಮ್ ನೋಡಿದ್ರೆ 3 ಆರ್ಟರಿಗಳಲ್ಲಿ ಬ್ಲಾಕ್ ಇತ್ತು. 9 ವರ್ಷದ ಮಗುವಿಗೆ ಬೈಪಾಸ್ ಮಾಡ್ಬೇಕಾಯ್ತು. ಹಾಗಾಗಿ ಯಾವಾಗ ಮಗುಗೆ ಸುಸ್ತಾಗುತ್ತೋ, ಆಟ ಆಡಕ್ ಆಗೋದಿಲ್ವೋ, ಎದೆನೋವು ಬರುತ್ತೋ ಅಂತ ಮಕ್ಕಳಿಗೆ ನಾವು ಆದಷ್ಟು ಬೇಗನೆ
ಇನ್ವೆಸ್ಟಿಗೇಷನ್ಸ್ ಮಾಡಿ ಏನ್ ಪ್ರಾಬ್ಲಮ್ ಇದೆ ಅಂತ ನೋಡಿ ಚಿಕಿತ್ಸೆ ಕೊಡ್ಬೇಕಾಗತ್ತೆ. ಮೇಡಮ್, ಈ ಪೋಸ್ಟ್ ಕೋವಿಡ್ ಆದಮೇಲೆ ಯಾರಿಗಾದ್ರೂ ಹಾರ್ಟ್ ಅಟ್ಯಾಕ್ ಆಯಿತು ಅಂದಾಗ ಎಲ್ಲರೂ ಕೋವಿಡ್ 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 ವ್ಯಾಕ್ಸಿನ್ ತಗೊಂಡ್ರೆ ಅದಕ್ಕೆ ಹಿಂಗಾಯ್ತು ಅಂತ ಹೇಳೋ ಥರ ಆಗಿದೆ. ಅದಕ್ಕೂ ಇದಕ್ಕೆ ಏನಾದ್ರು ಸಂಬಂಧ ಇದೆಯಾ ಅಂತ ಮೇಡಮ್? ಇಲ್ಲ, ವ್ಯಾಕ್ಸಿನ್ಗೂ ಇದಕ್ಕೂ ಸಂಬಂಧ ಇಲ್ವೇ ಇಲ್ಲ, 100% ಇಲ್ಲ. ಯಾಕಂದ್ರೆ ನಮ್ಮ ಭಾರತೀಯ ವ್ಯಾಕ್ಸಿನ್ ಎಷ್ಟು ಸೇಫ್ ಆಗಿದೆ ಅಂದ್ರೆ ಅದು ಕೊರೋನಾದ ಮೇಲೆ ಸ್ಪೈಕ್ ಇರುವಂತಹ ಪ್ರೋಟೀನ್ ಅನ್ನ ತಗೊಂಡು ನೆಗಡಿ ಕೆಮ್ಮಿಗೆ ಬರುವಂತ ಎಡಿನೋ ವೈರಸ್ ಮೇಲೆ ಅದನ್ನ ಹಾಕಿ ಅದನ್ನ ನಮ್ಗೆ ಕೊಟ್ಟಿದ್ದಾರೆ. ಇದು ಅತ್ಯಂತ 0.00001% ಪ್ರಾಬ್ಲಮ್ ಇಲ್ಲ. ಆದ್ರೆ ಕೊರೋನಾ ಬಂದು ಹೋದ್ಮೇಲೆ ಮಕ್ಕಳಿಗೆ ಮಯೋಕಾರ್ಡೈಟಿಸ್ ಅಂತ ಆಗಿರುತ್ತೆ. ಆ ಮಯೋಕಾರ್ಡೈಟಿಸ್ ಅಂದ್ರೆ ಹೃದಯದ ಸ್ನಾಯುವಿನ ಉರಿಯೂತ. ಅದು ಹೀಲ್ ಆದಾಗ ಫೈಬ್ರೋಸಿಸ್ ಇಂದ ಆಗಿರುತ್ತೆ. ಅಲ್ಲಿ ಫೈಬ್ರೋಸಿಸ್ ಏನಾದ್ರೂ ಹೆಚ್ಚಾಗಿದ್ರೆ ಆ ಮಕ್ಕಳಿಗೆ ಹೃದಯ ಸ್ತಂಭನ ಆಗಿ ಸಾವನ್ನ ಅಪ್ಪಬಹುದು. ಇನ್ನೊಂದು ಏನಾಗಿದೆ ಅಂದ್ರೆ ಕೊರೋನಾ ಬಂದ್ ಹೋದ್ಮೇಲೆ ಮಕ್ಕಳು ಆಟ ಆಡೋದನ್ನೇ ಕಡಿಮೆ ಮಾಡಿದ್ದಾರೆ. ಅವರು ಕೂತಲ್ಲೇ ಕೂತ್ಕೊಂಡು ವಿಡಿಯೋ ಗೇಮ್ ಆಡ್ತಾ ಇದ್ದಾರೆ. ಅದ್ರ ಜೊತೆಗೆ ಸ್ಥೂಲಕಾಯರಾಗ್ತಾ ಇದ್ದಾರೆ. ದಪ್ಪಗಾಗಿರೋದ್ರಿಂದ ಕೂತಲ್ಲೇ ಕೂತಿರೋದ್ರಿಂದ ಹೃದಯದ ಕಾಯಿಲೆಗಳು ಬರೋದು ಸಾಧ್ಯತೆ ಇದೆ. ಆದ್ರೆ ಪ್ರಮುಖವಾಗಿ ಈ ಚಿಕ್ಕ ವಯಸ್ಸಿಗೆ 8 ವರ್ಷಕ್ಕೆ 10 ವರ್ಷಕ್ಕೆ 15 ವರ್ಷಕ್ಕೆ ಬರೋದು ಅದು ಒಳಗಡೆಗೆ ಹುಟ್ಟಾ ಬರುವ ಕಾಯಿಲೆ ಅಂದ್ರೆ ಕಂಜನೈಟಲ್ ಹಾರ್ಟ್ ಡಿಸೀಸ್ ನ ಸಿಂಪ್ಟಮ್ ಅಂತ ನಾವು ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಮೇಡಮ್, ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ, ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.